ನೋಡಿ ಇದು ಮಾನಿಟರ್ ಸ್ಟ್ಯಾಂಡ್ ವಿತ್ ಡ್ರಾಯರ್. ಮಾನಿಟರ್ ಇಟ್ಕೊಂಡು ಕೆಳಗಡೆ ನೀವು ಏನಾದ್ರೆ ಪೆನ್ ಡ್ರೈವು ಹಾರ್ಡ್ ಡಿಸ್ಕ್ ಏನಾದ್ರು ಇಟ್ಕೋಬೇಕು ಅಂತಂದರೆ ಅದರಲ್ಲಿ ಇಟ್ಕೋಬೋದು ಸೇಫಾಗಿ. ನೋಡಿ ಇದೊಂದು ಲಿವಿಂಗ್ ರೂಮು. ನೋಡಿ 19 ರುಪೀಸ್ದು ಒಂದು ಪ್ರಾಡಕ್ಟ್ ಇದೆ. ನಾನು ಕಂಡಿದ್ರಲ್ಲಿ ಇದೊಂದು ಚೀಪೆಸ್ಟ್ ಪ್ರಾಡಕ್ಟು. 29 ರುಪೀಸು 19 ರುಪೀಸ್ದೆಲ್ಲ. ಸೊ 19, 29 ಆ್ಯಂಡ್ 49 ರುಪೀಸ್ದು ಇದು ಅಷ್ಟೇ. ಅಂದರೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ. ಇದೊಂದು ಬೆಡ್ರೂಮ್ ಸೆಟಪ್ಪು. ಹ್ಯಾಂಡ್ ಬ್ಯಾಗ್ಸು ಇರುವಂಥ ಒಂದು ಜಾಗ. ಅದು ಲೈಟು ಮೇಲ್ಗಡೆ, ಅದಕ್ಕೂ ಲೈಟ್ಗಳು ಸಪ್ರೇಟ್. ಇದೊಂದು ಲ್ಯಾಂಪು. ಇದೊಂಥರ ಬೆಡ್ಶೀಟ್ ಥರ. ನಿಮ್ಗೊಂದು ಬೆಡ್ ಮೇಲೆ ಏನೇನು ಒಂದು ಸೆಟಪ್ ಬೇಕೋ ಸೊ ನಿಮಗೆ ಎಲ್ಲನೂ ಸಿಗುತ್ತೆ ಅದರಲ್ಲಿ. ನೋಡಿ ಇಲ್ಲಿ ಬೇರೆ ಬೇರೆ ಬೆಡ್ಸ್ಗಳು. ಸೊ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ನೋಡ್ತಾ ಇರ್ಬೋದು. ಇದೆಲ್ಲ ಟೇಬಲ್ಗಳು. ಮಲ್ಟಿಪಲ್ ಸ್ಟೋರೇಜ್ ಸ್ಪೇಸಸ್ ಎಲ್ಲ ಸಿಗುತ್ತೆ. ಸೊ ನೋಡಿ ನಿಮ್ಗೆ ಇದರಲ್ಲಿ 2 ಕಲರ್ ಆಪ್ಷನ್ಸ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಅಲ್ಲಿ ಬ್ಲ್ಯಾಕು, ಇದು ವೈಟು. ಆಮೇಲೆ ಅದರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತಾರೆ. ಅದರದ್ದು ಲೆಂತ್ ಏನು, ಅದರದ್ದು ಹೈಟ್ ಎಷ್ಟು ಬರುತ್ತೆ, ಅದರದ್ದು ಉದ್ದ ಅಗಲ ಎಷ್ಟು ಬರುತ್ತೆ, ಎಲ್ಲನೂ ನಿಮಗೆ ಪ್ರತಿಯೊಂದೂ ಅದರ ಡೀಟೇಲ್ಸು ನಿಮಗೆ ಈ ಬೋರ್ಡಲ್ಲಿ ಕೊಟ್ಬಿಟ್ಟಿರ್ತಾರೆ. ನೋಡಿ ಚಿಕ್ಕ ಮಕ್ಕಳಿಗೆ ಎಂಥ ಸಿಂಪಲ್ ಆಗಿರೋ ಒಂದು ಬೆಡ್ಗಳು. ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ, ಕೊಡ್ಬೋದು ಮಕ್ಕಳಿಗೆ. ಸಾಫ್ಟ್ ಟಾಯ್ಸು. ಒಳ್ಳೆ ಪರದೆ, ಅದು 300-400 ರುಪೀಸ್. ಒಳ್ಳೆ ಪರದೆನೂ. ಅಂದರೆ ಇವರು ತುಂಬ ಚೆನ್ನಾಗಿ ಸೆಟಪ್ ಮಾಡ್ತಾರೆ. ಅಂದರೆ ಅವ್ರ ಕಲರ್ ಕಾಂಬಿನೇಷನ್ನು ಮತ್ತು ಆ ಡಿಸೈನು ಒಂದೊಂದು ಇದಕ್ಕೂ ಸಪ್ರೇಟ್ ಡಿಸೈನ್ಸು, ಸಪ್ರೇಟ್ ಕಲರ್ ಕಾಂಬಿನೇಷನ್ಸು. ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಈ ಥರ ಬೆಡ್ ಹಾಕಿದ್ರೆ ಈ ಥರ ಬೆಡ್ರೂಮ್ಗೆ ಈ ಥರ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದೊಂದು PC ಸೆಟಪ್ಪು. ಟವಲ್ಸ್ ಇದೆಲ್ಲ ಇದು ನೋಡ್ತಾ ಇರ್ಬೋದು. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಯುನೀಕಾಗಿ ನೋಡಿದಾಗ ತಗೋಬೇಕು ಅಂತ ಖುಷಿಯಾಗುತ್ತೆ. ಹ್ಯಾಂಗರ್ಸು, ಬಟ್ಟೆ ಗಿಟ್ಟೆ ಹಾಕ್ಕೊಳಕ್ಕೆ ನಿಮಗೆ ಹ್ಯಾಂಗರ್ಸ್ಗಳು ಇದೆ. ಸೊ 10ಕ್ಕೆ 149 ರೂಪಾಯಿ ಆಗುತ್ತೆ. ಎಲ್ಲ ಮಲ್ಟಿಪಲ್ ಡ್ರಾಯರ್ ಇರೋ ವಾರ್ಡ್ರೋಬು. ಸೊ ನೋಡಿ ಇದು 999
ರುಪೀಸು ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸಣ್ಣ ಸ್ಪೇಸಲ್ಲಿದ್ದಾಗ ಆ ಥರ, ಯಾಕಂದರೆ ಇದೆಲ್ಲ ಮೂವಬಲ್ಲು, ಎಲ್ಲಿ ಬೇಕಲ್ಲಿ ಇಟ್ಕೋಬೋದು. ನೋಡಿ, ಇದು ಒಂದು ಚಿಕ್ಕ ಮಕ್ಕಳದು ಒಂದು ಸ್ಪೇಸು, ಒಂಥರ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನಿಮಗೆ, ಗ್ರೀನು, ಬ್ಲೂ, ಆರೆಂಜು. ನೋಡಿ ಅದರೊಳಗೆ ಅಂದರೆ ಎಷ್ಟು ಡೀಟೇಲಿಂಗ್ಸು ಕೊಟ್ಟಿದ್ದಾರೆ. ಇದು ತೆಗೆದ್ರೆ ಅದರೊಳಗೆ ಬಟ್ಟೆನೂ ಇದೆ. ಅಲ್ಲಿ ದೂರದಲ್ಲಿ ಒಂದು ಡೈನೋಸರ್ದು ಒಂದು ಸಾಫ್ಟ್ ಟಾಯ್. ಇದೊಂದು ಚಿಕ್ಕ ಪುಟಾಣಿ ಮಕ್ಕಳಿಗೆ ಒಂದು ಸ್ಟಡಿ ಟೇಬಲ್ ಥರ. ಕ್ರೀಡೆಲ್ಲೋ ಸೊ ಅಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಕ್ವಾಲಿಟಿ ಮಾತ್ರ ಅಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, 2 ತೊಗೊಂಡ್ರೆ 1190 ರೂಪಾಯಿ ಆ್ಯಕ್ಚುಲಿ ಇದು. ಇದೆಲ್ಲ ಚಿಕ್ಕ ಮಕ್ಕಳದು ಬೆಡ್ಗಳು. ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಟಡಿ ಟೇಬಲ್ಸು, ಚೇರ್ಸು. ಆಮೇಲೆ ತುಂಬ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸಾಫ್ಟ್ ಟಾಯ್ಸ್ಗೆ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿರೋ ಆಪ್ಷನ್ಸ್ ಇದೆ. ನೋಡ್ತಾ ಇರ್ಬೋದು ನಿಮಗೆ. ಮಾಸ್ಕು, ಚಿಕ್ಕ ಮಕ್ಕಳಿಗೆ ಮಾಸ್ಕ್ ಥರ ಇರೋ ಒಂದು ಲಂಚ್ ಬಾಕ್ಸು. ಇದೆಲ್ಲ ಪ್ಲಾಸ್ಟಿಕ್ ಸ್ಪೂನ್ಸು ಎಲ್ಲ. ಇಟ್ಸ್ ಓನ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ. ಫಸ್ಟ್ ಫ್ಲೋರೆಲ್ಲ ಮುಗೀತು, ಒಂದಷ್ಟು ಶಾಪಿಂಗ್ ಆಯಿತು. ಈಗ ಫುಡ್ ಕೋರ್ಟಿಗೆ ಬಂದ್ವಿ. ಸೊ ಫುಡ್ ಕೋರ್ಟು ಫಸ್ಟ್ ಫ್ಲೋರಲ್ಲೇ ಇರೋದು. ಎಲ್ಲ ರುಚಿಯಾಗಿರೋ ಫುಡ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೇ ಫುಡ್ ಕೋರ್ಟು. ಹಂಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ, ಏನಾರ ತೊಗೊಂಡು ತಿನ್ಬೇಕೀಗ. ಇಲ್ಲಿ ಹೇಗೆ ಅಂದರೆ ಟ್ರಾಲಿ ನೋಡ್ಕೊಂಡು ಹೋಗಿ ನಮ್ಗೇನೇನು ಫುಡ್ ಬೇಕು ಅದನ್ನು ತೊಗೊಂಡು ಕೊನೆಯಲ್ಲಿ ಹೋಗ್ತಾ ಅಲ್ಲಿ ಬಿಲ್ ಮಾಡಿಸ್ಕೊಂಡು ಹೋಗೋದು. ಏನೇನು ಐಟಮ್ ಇದೆ ನೋಡೋಣ. ಕುಕ್ಕೀಸು, ಇದೇನು ಆರ್ಗ್ಯಾನಿಕ್ ಜಾಮು, ವಾಟ್ರ್ ಬಾಟ್ಲ್ ಅಂತೂ ಬೇಕೇ ಬೇಕು ಗುರು. ಅಲ್ಲಿ ನೋಡಿ, ಅಲ್ಲಿ ಸಲಾಡ್ಸ್ ಎಲ್ಲ ಇದೆ, ರೋಲು. ಓಕೆ, ಇದೊಂದು ರೋಲ್ ತೊಗೊಳೋಣ ಅಂದ್ಬಿಟ್ಟು. ಈ ಕೇಕ್ಸ್ ಅಂತೂ ನೋಡಿದ್ರೆ ಬಾಯಿ ನೀರು ಬರುತ್ತೆ. ಏನೇನೋ ಐಟಮ್ಸ್ ಇತ್ತು. ಏನೋ ಪರೋಟ ಥರ ತೊಗೊಂಡ್ವಿ. ಇದು ಅದಕ್ಕೆ ಗ್ರೇವಿ. ಕ್ರೊಸಾಂಟು, ಕುಕ್ಕೀಸು. ಸೊ ಆ್ಯಕ್ಚುಲಿ ಜಾಮ್ ಇದು. ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಈಗ ಹೋಗಿ ಕುತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ಸೊ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬಿಲ್ ಹಾಕ್ಸ್ಬೇಕು ಆ್ಯಕ್ಚುಲಿ ನಾವು. ಸೊ ಏನೇನು ಐಟಮ್ ತೊಗೊಂಡಿದ್ದೀವಿ ಇಲ್ಲಿ ಬಿಲ್ ಹಾಕ್ಸ್ಬಿಟ್ಟು
ನನಗಂತೂ ಹೊಟ್ಟೆ ಎಷ್ಟೋಗಿತ್ತು. ಒಳ್ಳೆ ಬ್ಯಾಟಿಂಗ್ ಮಾಡಬೇಕೀಗ. ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡಬೇಕು. ನೋಡಿ ಎಷ್ಟು ವಿಶಾಲವಾಗಿದೆ. ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ. ನೋಡಿ ಇಲ್ಲಿ ಎಷ್ಟಾಗಿದೆ ಗೊತ್ತಾ ಬಿಲ್ಲು? 1230 ರೂಪಾಯಿ. ಅಷ್ಟೇ ಐಟಮ್ಗೆ 1300 ರೂಪಾಯಿ ಖರ್ಚು ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ಫುಡ್ ಚೆನ್ನಾಗಿತ್ತು. ಸೊ ಇದು ಸೆಕೆಂಡ್ ಫ್ಲೋರು. ಮತ್ತೊಂದು ಫ್ಲೋರ್ಗೆ ಬಂದ್ವಿ. ಇಲ್ಲಿ ನಿಮಗೆ ಕೆಲವೊಂದು ಕಿಚನ್ ಐಟಮ್ಸು, ಅಂದರೆ ಒಂದು ಕಿಚನ್ಗೆ ನಿಮ್ಗೆ ಏನೇನು ಐಟಮ್ಸ್ ಬೇಕೋ ನಿಮಗೆ ಪ್ರತಿಯೊಂದು, ಒಂದು ಸ್ಪೂನಿಂದ ಹಿಡಿದು ನಿಮಗೆ ಒಂದು ಗ್ಯಾಸ್ ಸ್ಟವ್ವಿಂದ ಹಿಡಿದು ಪ್ರತಿಯೊಂದು ನಿಮಗೆ ಇಲ್ಲಿ ನಿಮ್ಗೆ ಸಿಗುತ್ತೆ. ಬಟ್ ನಿಮ್ಗೇನೆಂದರೆ ಪೇಷನ್ಸ್ ಇರಬೇಕು ಬಂದು ಇಲ್ಲಿ ಶಾಪಿಂಗ್ ಮಾಡಬೇಕು ಅಂತಂದರೆ. ನೋಡಿ ಇದು ಜ್ಯೂಸ್ ಗ್ರೈಂಡರು. ಇದೆಲ್ಲ ವಿಂಡೋ ಸ್ಕ್ರೀನ್ಸು, ಶೇಡ್ಸ್ ಎಲ್ಲ ನಿಮಗೆ ಬ್ಲೈಂಡ್ ಶೇಡ್ಸು ವಿಂಡೋಗೆ ಹಾಕೋಕ್ಕೆ ನಿಮಗೆ ಇದೆಲ್ಲ ಸಿಗುತ್ತೆ. ಅಂದರೆ ನಿಮಗೆ ಮಲ್ಟಿಪಲ್ ಕಲರ್ ಆಪ್ಷನ್ ಸಿಗುತ್ತೆ. ಇವಾಗ ನಿಮಗೆ ಐಡಿಯಾ ಇರುತ್ತೆ, ನಿಮಗೆ ಇದೇ ಥರ ಹಾಕಬೇಕು ಅಂದರೆ ಅದೇ ಥರ ಪ್ರಾಬ್ಲಿ ನಿಮ್ಗೆ ಕಲರ್ ಆಪ್ಷನ್ ಸಿಗುತ್ತೆ ಇಲ್ಲಿ. ಇದು ಸಣ್ಣ ಪ್ಯಾಕ್ ಥರ ಸ್ಟೋರೇಜ್ ಸ್ಪೇಸಸ್ ಇದೆಲ್ಲ ಪಾಟ್ಗಳು, ಗಿಡ ಬೆಳೆಸೋಕ್ಕೆ ಪ್ಲಾಸ್ಟಿಕ್ ಪಾಟ್ಸ್ ಇದೆಲ್ಲ. ಸೊ ಇದೆಲ್ಲ ಲೈಟಿಂಗ್ಸ್ ಏರಿಯಾಗೆ ಬಂದಿದ್ದೀವಿ. ನಿಮ್ಗೆ ಯಾವ ಥರ ಸ್ಟಡಿ ಟೇಬಲಿಗೆ ಲೈಟಿಂಗ್ಸ್ ಬೇಕಾ ಅಥವಾ ಸೀಲಿಂಗ್ ಹಾಕೋಕ್ಕೆ ಲೈಟಿಂಗ್ಸ್ ಬೇಕಾ? ನೋಡಿ ಇದು ಈ ಕ್ರಿಸ್ಮಸ್ ಬರ್ತದೆ, ಸೊ ಕ್ರಿಸ್ಮಸ್ದು ಒಂದು ಸೆಟಪ್ ಮಾಡಿದ್ದಾರೆ. ಇದೆಲ್ಲ ಸ್ಟ್ಯಾಂಡ್ ಲೈಟ್ಸು, ಸೀಲಿಂಗ್ ಹಾಕೋಕ್ಕೆ ಲೈಟ್ಸು. ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ನಿಮಗೆ ಒಂದು ಲೈಟಿಂಗ್ ಹಾಕಬೇಕು ಅಂತಂದರೆ, ಒಂದು ಕ್ರಿಯೇಟಿವ್ ಆಗಿ ಲೈಟಿಂಗ್ ಬೇಕು ಅಂತಂದರೆ ಇಲ್ಲಿಗೆ ಬಂದರೆ ನಿಮಗೆ ಸಿಗುತ್ತೆ. ಇದೆಲ್ಲ ಚೈನಾ ಲೈಟ್ಸು, ಚೈನಾ ಬಾಲ್ ಅಂತಾರೆ ಅದನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಲೈಟ್. ಅದು ಹಂಗೆ ಮಾಡಿದ್ರೆ ಹಂಗೆ ಕ್ಲೋಸ್ ಆಗುತ್ತೆ. ಮತ್ತು ಅದನ್ನು ಎಳೆಯೋ ಜೋರಾಗೆ ಹಿಂಗೆ ಹೇಳಿದ್ರೆ ಓಪನ್ ಆಗುತ್ತೆ. ಒಂಥರ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಫ್ರೇಮು, ಸಣ್ಣ ಫ್ರೇಮು. ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ಫ್ರೇಮ್ಗಳಿಗೆ. ನೋಡಿ ಎಷ್ಟು ಥರ ಫ್ರೇಮ್ಗಳು ಬೇಕೋ ಅಷ್ಟು ಥರ ಫ್ರೇಮ್ಗಳು ಸಿಗುತ್ತೆ. ಅಲ್ಲಿ ಆ ಫ್ರೇಮ್ ಸೈಜ್ ಕೂಡ ಹಾಕಿರ್ತಾರೆ. ಇದೆಲ್ಲ ಗ್ಲಾಸ್ಗಳು, ವಾಸ್ಗಳು. ಆಮೇಲೆ ವಾಸ್ಗೆ ಫ್ಲವರ್ಸ್ ಹಾಕ್ಬೋದು ನೀವು, ಅಥವಾ ಯಾವ್ದಾರ ಹುಡುಗಿಗೆ ರೋಸ್ ಕೊಡಬೇಕು ಅಂದರೂ ರೆಡ್ ರೋಸು ವೈಟ್ ರೋಸ್ ಎಲ್ಲ ಇದೆ, ಕೊಡ್ಬೋದು. ಆದರೆ ಪ್ಲಾಸ್ಟಿಕ್ ರೋಸ್ಗಳಿದೆಲ್ಲ. ಡೆಕೋರೇಷನ್ ಮಾಡೋಕ್ಕೆ ನಿಮಗೆ ಫ್ಲವರ್ಸು. ನಲ್ಲೇ ತೋರಿಸಿದೆ ಈ ಕ್ಲಾಕ್ನ ಪ್ರಾಬ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ. ಬಟ್ ಇಲ್ಲಿ ಇರೋದು ಡಿಫ್ರೆಂಟ್ ಟೈಪ್ ಆಫ್ ಕ್ಲಾಕ್ಸು. ನೋಡಿ ಇಲ್ಲಿ ವಾಲ್ ಕ್ಲಾಕ್ಸ್ ಆಗಲಿ ಅಥವಾ ಟೇಬಲ್ ಕ್ಲಾಕ್ ಆಗಲಿ. ಸೇಮ್ ಇದು ಅದೇ ಸ್ಪೇಸು, ಗಿಡಗಳು ಹಾಕೋಕ್ಕೆ ನಿಮಗೆ
ನಾನು ಇದನ್ನು ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಂದ್ಕೊಂಡೆ, ಆ್ಯಕ್ಚುಲಿ ಇದೊಂದು ಲೈಫ್ ಪ್ಲ್ಯಾಂಟೇ. ನಾನು ನೋಡಿದಾಗ ಫಸ್ಟು ಪ್ಲಾಸ್ಟಿಕ್ ಅಂದ್ಕೊಂಡ್ಬಿಟ್ಟೆ. ಗಾರ್ಡನ್ ಐಟಮ್ಸ್ ಕೂಡ ಇದೆ ನೋಡಿ. ಇದು ಔಟ್ಡೋರ್ ಒಂದು ಸೆಟಪ್, ಔಟ್ಡೋರ್ ಗಾರ್ಡನ್ ಇದ್ದಾಗ ಒಳ್ಳೆ ಪಾರ್ಟಿ ಸೆಟಪ್ಪು. ಇದೆಲ್ಲ ಮ್ಯಾಟ್ಸ್ಗಳು, ಸ್ಟೋರ್ ಮ್ಯಾಟ್ಸ್ಗಳು. ಸ್ವಾಗತ ಚೆನ್ನಾಗಿ ಇಲ್ಲಿ ಸುಮಾರಿತ್ತು ಮ್ಯಾಟ್ಸ್ಗಳಷ್ಟು. ತುಂಬ ಆಪ್ಷನ್ಸ್ ಇದೆ ಮ್ಯಾಟ್ಗಳು. ಚಿಕ್ಕ ಮಕ್ಕಳು ರೂಮ್ ಹಾಕಿ ಮನೆ ಹೊರಗಡೆ ಹಾಕಿ ಸುಮಾರು ಮ್ಯಾಟ್ಗಳು ಇಲ್ಲಿ ಸಿಗುತ್ತೆ. ಒಂಥರ ಫೋಟೋ ಬೂತ್ ಇದೆ. ಇದೇ ನಾನು ಹೇಳ್ತಾ ಇದ್ದೀನಿ, ಟ್ಯಾಬ್ ಬೇಕು ಅಂತಂದರೆ ಸರ್ಚ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಸಿಕ್ಬಿಡುತ್ತೆ, ಒಂದು ಐಡಿಯಾ ಸಿಗುತ್ತೆ ಎಲ್ಲಿದೆ ಏನು. ನೋಡಿ ಚಿಲ್ಡ್ರನ್ ಟೇಬಲ್ ಅಂತ ಹೊಡೆದ್ರೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪ್ರೈಸ್ ಏನು, ಅದರದ್ದು ಎಷ್ಟು ದೊಡ್ಡದಿದೆ, ಎಷ್ಟು ಉದ್ದ ಇದೆ, ಯಾವ ರ್ಯಾಕಲ್ಲಿದೆ, ಎಲ್ಲಿದೆ, ಅದು ಫಸ್ಟ್ ಫ್ಲೋರಲ್ಲಿದೆಯಾ ಸೆಕೆಂಡ್ ಫ್ಲೋರಲ್ಲಿದೆಯಾ ನೋಡಿ. ಇದನ್ನು ಪ್ಲೇಸ್ ಮಾಡಿದೆ. ಸೊ ಪಿಕಪ್ ಪಾಯಿಂಟಲ್ಲಿ ಅದರದ್ದು ಪ್ರೈಸ್ ಏನು. ಸೊ ಇದೇ ಸ್ಟೋರೇಜ್ ಸ್ಪೇಸು. ನಿಮಗೆ ಇಲ್ಲಿಂದನೇ ಎಲ್ಲ ಐಟಮ್ಸು ನಿಮಗೆ ನೀವು ಎಲ್ಲಿ ಆರ್ಡ್ರ್ ಮಾಡಿರ್ತೀರ ಇಲ್ಲಿಂದ ತೆಗೆದು ನಿಮಗೆ ಅಲ್ಲಿಗೆ ಕೊಡ್ತಾರೆ. ಸೊ ಇದೇ ಕಲೆಕ್ಷನ್ ಪಾಯಿಂಟು. ನೀವೇನೇನು ಐಟಮ್ಗಳು ತೊಗೊಂಡಿರ್ತೀರ ಅದೆಲ್ಲ ಇಲ್ಲಿಗೆ ಬಂದು ನೀವು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಬಿಲ್ ಪೇ ಮಾಡ್ತೀರಾ ನೀವು. ದಯವಿಟ್ಟು ಮೈಸೂರು ಎಕ್ಸ್‌ಪ್ರೆಸ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.